ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಾಗಿ ದಾವಣಗೆರೆಯಲ್ಲಿ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸಂಪುಟ ರಚನೆ, ದೆಹಲಿ ಬೆಳವಣಿಗೆಗಳು, ಜಿಲ್ಲೆಗೆ ಸಚಿವ ಸ್ಥಾನ ಹಾಗೂ ಬರ ಪರಿಸ್ಥಿತಿಯ ಕುರಿತು ಅವರು ನೀಡಿದ ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ತಮಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಸಚಿವ ಸಂಪುಟದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನಾಳೆ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿರಬಹುದು. ಅದಕ್ಕಾಗಿ ಕೆಲವರು ಮುಂಚಿತವಾಗಿಯೇ ಸಿದ್ಧತೆ ಮಾಡಿಕೊಂಡಿರಬಹುದು. ಇನ್ನೆರಡು ದಿನಗಳಲ್ಲಿ ಸಚಿವ ಸಂಪುಟ ರಚನೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಸಭೆ ನಡೆಯುತ್ತಿದೆ. ಸಭೆ ಮುಗಿದ ಬಳಿಕವೇ ಸ್ಪಷ್ಟ ಮಾಹಿತಿ ಸಿಗಲಿದೆ ಎಂದು ಹೇಳಿದರು. ಇದೇ ವೇಳೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ದೆಹಲಿಗೆ ತೆರಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮದಿನವೂ ಇದೆ. ಆ ಕಾರ್ಯಕ್ರಮಕ್ಕೂ ಹೋಗಿರಬಹುದು. ಜೊತೆಗೆ ಪ್ರತಿಭಟನೆ ಸೇರಿದಂತೆ ಇತರೆ ರಾಜಕೀಯ ಕಾರ್ಯಕ್ರಮಗಳಿಗೂ ತೆರಳಿರಬಹುದು ಎಂದು ತಿಳಿಸಿದರು. ದಾವಣಗೆರೆ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುವ ಕುರಿತು ಕೇಳಿದ ಪ್ರಶ್ನೆಗೆ, ಜಿಲ್ಲೆಗೆ ಒಂದು ಸಚಿವ ಸ್ಥಾನ ನೀಡುತ್ತಾರೆ ಎನ್ನುವ ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತದೆ ಎಂದು ಉತ್ತರಿಸಿದರು. ರಾಜ್ಯದಲ್ಲಿ ಮಳೆಯ ಕೊರತೆ ಹಾಗೂ ಬರ ಪರಿಸ್ಥಿತಿ ಬಗ್ಗೆ ಮಾತನಾಡಿದ ಶಾಸಕ ಮಲ್ಲಿಕಾರ್ಜುನ್, ಬರ ಘೋಷಣೆ ಮಾಡಲು ಸರ್ಕಾರದ ನಿಗದಿತ ಮಾರ್ಗಸೂಚಿಗಳಿವೆ. ಸಭೆ ನಡೆಸಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರವೇ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಕೈಗೊಂಡಿರುವ ಮೋಡ ಬಿತ್ತನೆ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಹಾವೇರಿ ಶಾಸಕರು ಉತ್ತಮ ಕೆಲಸ ಮಾಡಿದ್ದಾರೆ. ಸರಿಯಾದ ಸಮಯದಲ್ಲಿ ಮೋಡ ಬಿತ್ತನೆ ನಡೆಸಿರುವುದು ಪ್ರಶಂಸನೀಯ ಎಂದು ಹೇಳಿದರು. ಹೇಳಿರ್ಬೋದು, ಈಗ ಇನ್ನು ಅಡ್ವಾನ್ಸ್ ಹೇಳಿರ್ತಾರೆ, ಪ್ರಿಪ್ರೇಷನ್ಗೆ. ಆಮೇಲೆ ಗವರ್ನರ್ ಇಲ್ಲ ಅಂತ ಕೇಳಿರ್ತಾರೆ, ಹಂಗಾಗಿ ಕೇಳಿರ್ಬೋದು. ಬಟ್ ಮೀಟಿಂಗ್ ಆಗಿದ್ಮೇಲೆ ಗೊತ್ತಾಗತ್ತಪ್ಪ. ಒಂದಿಷ್ಟು ಈಗಾಗಲೇ ಶಾಸಕರಿಗೆ ಕಡಿಮೆ ಮಾಡ್ತಾ ಇದ್ದಾರೆ. ಇಲ್ಲ, ನಿಮ್ಗೆ ಅಂದ್ರೆ ನಾಳೆ ಹೋಗೋದು ನಡೆಯೋದಾಗ ಟೈಮ್ ಕರೆದಾರಲ್ಲ. ಇನ್ನು ಯಾರಿಗೂ ಮಾಡಿಲ್ಲ. ಇನ್ನು ಇವತ್ತು ಖರ್ಗೆ ಸಾಹೇಬ್ರದ್ದು ಬರ್ತಡೇ, ಅದಕ್ಕೆ ವಿಶ್ ಮಾಡೋಕ್ಕೂ ಭಾಳ ಜನ ಹೋಗ್ಯಾರ. ಆಮೇಲೆ ಸ್ಟ್ರೈಕ್ ಬೇರೆ ನಡೀತಾ ಇತ್ತು ಇಲ್ಲಿ, ಸ್ಟ್ರೈಕ್ನಾಗೂ ಪಾರ್ಟಿಸಿಪೇಟ್ ಮಾಡ್ಯಾರ. ಹಂಗಾಗಿ ಇದೆಲ್ಲ ಮುಗಿದಾದ ಮೇಲೆ ನಾಳೆ ದಿವಸ ಕುಂದಿರ್ತಾರೋ ನಾಡ್ದು ಕುಂದಿರ್ತಾರೋ, ಹಂಗಾಗಿ ಇದಾಗ್ತೈತಿ. ಒಟ್ಟು ಕುತ್ಕೊಂಡು ಫೈನಲೈಸ್ ಮಾಡಿ ಮೇಲೆ ಮಾಡ್ತಾರೆ. ನೀವೇನು ಬೆಂಗಳೂರು ಹೋಗ್ರಿ ಸರ್? ಇಲ್ಲಿ ಹುಡ್ಕೊಂಬರ್ಲ ನಾ ಅದ ಮತ್ತೇನಾರ ಒಂದು ಅದಕ್ಕೊಂದು ಏನಾರ ನಮ್ಮ ಕುಟಕ್ಕೆ ಹೇಳಿ ಪಾಪ. ಇವತ್ತೇನಾರು ಹೋಗ್ತೀರಿ ಸರ್ ಅಂತ? ಇಲ್ಲ, ನಾಳೆ ಹೋಗ್ತೀರಿ. ಮೀಟಿಂಗ್ ಇದೆ ಅಲ್ಲಿ. ಮೀಟಿಂಗ ಇಲ್ಲ ಶಾಸಕರ ಮೀಟಿಂಗ್? ಯಾವುದಕ್ಕೆ ನನಗೇನು ಬಂದಿಲ್ಲಪ್ಪ ಯಾವ ನೋಟಿಸ್. ಬರ್ರಿ ಕೂತಲ್ಲ, ಬೇಕು ಅಂತ ಹೇಳ್ತಾ ಇದ್ರು. ಕೊಡದೆ ಜಿಲ್ಲಾಗ ಒಂದು ಕೊಟ್ಟೆ ಕೊಡ್ತಾರಲ್ಲ ನಮ್ಮ ಜಿಲ್ಲಾಗ. ಜಿಲ್ಲೆದು ಬರೋದು ಒಂದು ಭಾರಿ ಸಮಸ್ಯೆ ಆಗ್ತದೆ. ನೀರನ್ನು ಬಿಡಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆ ಈಗ ಸ್ಟ್ಯಾಟಿಸ್ಟಿಕ್ಸ್ ಇರ್ತದೆ, ಅದ್ರ ಪ್ರಕಾರ ಮೀಟಿಂಗ್ಗಳು ಕರೆದು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ರೆಫರೆನ್ಸ್ ಮಾಡಿ ಪೂರ ಎಷ್ಟು ಮಳೆ ಆಗೈತಿ ಏನು ಅಂತಂದು ಪ್ರತಿ ಟೈಮು ಹಂಗೆ ಮಾಡೋದು. ಆ ಟೈಪ್ ನೋಡಿ ಯಾವ್ಯಾವ ಮಳೆ ಕಡಿಮೆ ಆಗಿದೆ, ಮಳೆ ಕಡಿಮೆ ಆದಂಥ ಪ್ರದೇಶ. ಈಗ ನಾರ್ತ್ ಕರ್ನಾಟಕ ಒಂದು ಸ್ವಲ್ಪ ಆ್ಯಾವ್ರೇಜ್ ಬಂದಿದೆ. ಅದು ಹಂಗೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಆಗೈತಿ. ಹಂಗೆ ಅವನ್ನೆಲ್ಲ ಆ್ಯಾವ್ರೇಜ್ ತೆಗೆದು ಮೀಟಿಂಗ್ ಮಾಡಿ ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂಚೂರು NDRF ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅನ್ನೋದೊಂದು ರಾಜ್ಯ ಸರ್ಕಾರಗಳ ಆಗ್ರಹಗಳು. ಈ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸಿಂದ ಬರ ಪೀಡಿತ ಘೋಷಣೆ ಮಾಡೋಕ್ಕೂ ಆಗಲ್ಲ ಅನ್ನೋದು. ಇಲ್ಲ, ಹಂಗೇನಿಲ್ಲ, ಮಾಡ್ಬೋದು. ಆಮೇಲೆ ಒಂದು ಮೀಟಿಂಗ್ ಕರೀತಾರೆ, ಇದೆಲ್ಲ ಮುಗಿದ ಮೇಲೆ ಕರೀತಾರೆ. ಮೋಡ ಬಿತ್ತನೆ ಅಂತ ಏನು ಮಾಡ್ತಾರೆ ಹಾವೇರಿ ಮಾಡಿದ್ದಾರೆ. ನಮ್ಮ ಹಾವೇರಿ MLA ಈಸ್ ವೆರಿ ಗುಡ್, ಭಾಳ ತರೋದಾರ ಅದ್ರಾಗ. ಹಂಗಾಗಿ ಕರೆಕ್ಟಾಗಿ ಆ ಸೀಡು ಮೆಚೂರ್ ಆಗೋ ಟೈಮಿಗೆ ಕರೆಕ್ಟಾಗಿ ಅದು ಸ್ಪ್ರೇ ಮಾಡಿ ಮೋಡ ಬಿತ್ತನೆ ಮಾಡೋದು ಚೆನ್ನಾಗಿ ಮಾಡ್ತಿದಾರೆ. ಈ ನೋಸ್ ಬೆಟರ್ ದೆನ್ ಮೀ. ಮಾಡ್ಯಾರ, ಸ್ವಲ್ಪ ಮಾಡ್ಯಾರ. ಅಂದ್ರೆ ಈಗ ಅದನ್ನು ಇದ್ರಾಗ ಭಾಳ ಬರಗಾಲದಾಗ ಮಾಡ್ತಾರೆ. ಯೂಶಲಿ ಈಗ ಮೋಡ ಫುಲ್ ಕಟ್ಕೊಂಡಿದ್ದಾಗ ಮಾಡಲ್ಲ, ಕಡಿಮೆ ಇದ್ದಾಗೂ ಮಾಡಲ್ಲ. ಹಂಗಾಗಿ ಅದು ಅವ್ರಿಗೆ ಗೊತ್ತೈತೆ ನೋಡಪ್ಪ, ಭಾಳ ಚೆನ್ನಾಗಿ ಪ್ರಕಾಶ್ಗೆ. ಅಂದರೆ ಮೋಡ ಬಿತ್ತನೆ ಅಂದರೆ ಈ ಮೋಡ ಇದ್ದರೆ
ಬರಲ್ಲ, ಇನ್ನೂ ಲೈಟ್ ಇರ್ಬೇಕು, ಹಂಗೆ ಇರ್ಬೇಕು. ಮಾತಾಡಂಬರಿ ಮತ್ತೆ ಡೆಲ್ಲಿ ಗಿಲ್ಲಿಗೆ ಹೋಗಲ್ಲ ಸರ್? ಏನಿಲ್ಲ, ಮೆಲ್ಲಗೆ ಏನು ನಿಂತ್ಕೊಂಡು ಹಂಗೆ ಮೆಲ್ಲಗೆ ನಿಮ್ಮ ಫ್ರೆಂಡ್ ಅಪ್ಪ. ಅಲ್ಲ, ಬಿಜೆಪಿ ನಾಯಕರು ಹೇಳ್ತಾರೆ ಸರ್, ಬರ ಇದೆ, ಹಾಗಾದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡಿಲ್ಲ. ಇವಾಗ ಹೆಂಗೆ ಬರ ನಿರ್ವಹಣೆ ಮಾಡ್ತಾರೆ ಅನ್ನೋದು ಸರ್? ಮಾಡ್ತಿರ್ತಾಗ ಈಗ ಆಗ್ತಾಯಿಲ್ಲ ಕೆಲಸಗಳು. ಎಮ್ ಎಲ್ ಎಗಳು ಅದಾರಲ್ಲ, ಮಾಡ್ತದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನವನ್ನು ಸಚಿವ ಸಂಪುಟ ವಿಸ್ತರಣೆ ಕುರಿತು ಇನ್ನೆರಡು ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಸಿಗುವ ಸಾಧ್ಯತೆ ಇದೆ ಎಂದು ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಗೆ ಸಚಿವ ಸ್ಥಾನ ಸಿಗುತ್ತದೆಯೇ ಎಂಬುದರ ಮೇಲೂ ರಾಜಕೀಯ ವಲಯದ ಕಣ್ಣು ನೆಟ್ಟಿದೆ. ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸುತ್ತೀರಿ ನೆಕ್ಸ್ಟ್ 9 ಕನ್ನಡ.